ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತೊಂದು ತುಂಬಾ ಪರ್ಸನಲ್ ಆದ್ರೆ ಇಂಪಾರ್ಟೆಂಟ್ ಮತ್ತು ಜೆನ್ಯೂನ್ ಕ್ವೆಶನ್ ಬಗ್ಗೆ ಮಾತಾಡೋಣ. ನಮ್ರತೆ ಮತ್ತು ಸ್ವಾಭಿಮಾನ ಮೇಂಟೈನ್ ಮಾಡ್ಕೊಂಡು. ಇವತ್ತಿನ ಪ್ರಶ್ನೆ: ಮುಸ್ಲಿಂ ಹಸ್ಬೆಂಡ್ ಮತ್ತು ವೈಫ್ ಮದುವೆ ಆದ ಮೇಲೆ ಮಾರ್ಟಿಯಲ್ ರಿಲೇಶನ್ಶಿಪ್ ನಲ್ಲಿ ಡಿಫ್ರೆಂಟ್ ಸೆಕ್ಸ್ ಪೊಸಿಷನ್ಸ್, ಲೈಂಗಿಕ ಭಂಗಿಗಳನ್ನು ಯೂಸ್ ಮಾಡಬಹುದಾ? ಇದಕ್ಕೆ ಇಸ್ಲಾಂ ಪರ್ಮಿಷನ್ ಕೊಡತ್ತಾ? ಯಾವುದು ಹಲಾಲ್, ಯಾವುದು ಹರಾಮ್? ಇದನ್ನ ಖುರಾನ್ ಮತ್ತು ನಮ್ಮ ನಬಿಯವರ ಟೀಚಿಂಗ್ಸ್ ಬೇಸಿಕ್ ಮೇಲೆ ಡೈರೆಕ್ಟ್ ಆನ್ಸರ್ ನಾನು ಕೊಡ್ತೀನಿ. ಫಸ್ಟ್ ಡೈರೆಕ್ಟ್ ಆನ್ಸರ್ ಏನಂದ್ರೆ ಎಸ್. ಮದುವೆ ಆದ ಮೇಲೆ ಹಸ್ಬೆಂಡ್ ಮತ್ತು ವೈಫ್ ವೈವಾಹಿಕ ಸಂಭೋಗ, ಮಾರಿಟಲ್ ಇಂಟರ್ ಕೋರ್ಸ್ ನಲ್ಲಿ ಡಿಫ್ರೆಂಟ್ ಪೊಸಿಷನ್, ಲೈಂಗಿಕ ಭಂಗಿಗಳನ್ನು ಯೂಸ್ ಮಾಡಬಹುದು. ಇಸ್ಲಾಂ ಹಸ್ಬೆಂಡ್ ಮತ್ತು ವೈಫ್ ನ ಒಂದ್ ಪರ್ಟಿಕ್ಯುಲರ್ ಭಂಗಿಗಳನ್ನು ಪೊಸಿಷನ್ಸ್ಗೆ ರೆಸ್ಟ್ರಿಕ್ಟ್ ಮಾಡಲ್ಲ. ಆದ್ರೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಇಂಟರ್ ಕೋರ್ಸ್, ಸಂಭೋಗ ಲಾಫುಲ್ ಪ್ಲೇಸ್ ನಲ್ಲಿ, ಹಂಗಂದ್ರೆ ವೆಜೈನಾ ಅಂದ್ರೆ ಸ್ತ್ರೀ ಜನಾಂಗ ಅಥವಾ ಯೋನಿ ಮೂಲಕ ಇರಬೇಕು. ಮತ್ತು ಶರಿಯಲ್ಲಿ ಕ್ಲಿಯರ್ ಬೌಂಡ್ರೀಸ್ ಕೂಡ ಇವೆ. ಸೊ ಡಿಫ್ರೆಂಟ್ ಪೊಸಿಷನ್ಸ್, ಭಂಗಿಗಳು ಆರ್ ಅಲೌಡ್. ಆದ್ರೆ ಏನಾದ್ರೂ ಆಗ್ಲಿ ಎನಿಥಿಂಗ್ ಗೋಸ್ ಅಂತ ಅಲ್ಲ. ಈಗ ಕ್ವೆಶನ್: ಖುರಾನ್ ಮತ್ತು ಹದೀತ್ ನಲ್ಲಿ ಇದಕ್ಕೆ ಎವಿಡೆನ್ಸ್ ಎಲ್ಲಿದೆ? ಬನ್ನಿ ಹೇಳ್ತೀನಿ. ಮೊದಲು ಖುರಾನ್ಗೆ ಹೋಗೋಣ. ಭಗವಂತ ಸೂರ್ಯ ಅಲ್ ಬಹ್ರಾ ಚಾಪ್ಟರ್ 2 ವರ್ಸ್ 2 to 3 ಅಲ್ಲಿ ಹೇಳ್ತಾರೆ, ನಿಮ್ಮ ವೈಫ್ಗಳು ನಿಮ್ಮ ಪ್ಲೇಸ್ ಒಂದು ಕಲ್ಟಿವೇಶನ್ಗೆ, ಸೊ ಆ ಪ್ಲೇಸ್ಗೆ ನೀವು ಹೆಂಗ್ ಬೇಕಾದ್ರೆ ಹೋಗ್ಬಹುದು. ಇಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ಸ್ ಇದ್ದಾರೆ, ಅದು ಏನಂದ್ರೆ ಅನ್ನ ಶೀತುಮ್, ಹಂಗಂದ್ರೆ ಹೌ ಎವರ್ ಯು ವಿಶ್ ಅಂತ, ಹೆಂಗಾದ್ರೂ ನೀವು ಹೆಂಗ್ ಬೇಕ್ ಹಂಗೆ ಅಂತ. ಭಗವಂತ ಹಸ್ಬೆಂಡ್ ಮತ್ತು ವೈಫ್ಗೆ ಬ್ರಾಡ್ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾನೆ. ಸ್ಕಾಲರ್ಸ್ ಈ ಲೈನ್ ನ ಎಕ್ಸ್ಪ್ಲೇನ್ ಹೆಂಗ್ ಮಾಡ್ತಾರಂದ್ರೆ, ನೀವು ಲಾಫುಲ್ ಲೈಂಗಿಕ ಸಂಭೋಗದಲ್ಲಿ ಯಾವ ಮ್ಯಾನರ್ ಅಥವಾ ಪೊಸಿಷನ್ಸ್ ವೇರಿ ಆಗಬಹುದು ಅಂತ ಕ್ಲಾರಿಫೈ ಮಾಡ್ತಾರೆ. ಸೊ ಸಿಂಪಲ್, ಪೊಸಿಷನ್ಸ್ ಚೇಂಜ್ ಆಗಬಹುದು, ಆದ್ರೆ ಆ ಜಾಗ ಚೇಂಜ್ ಆಗಬಾರದು. ಈಗ ನೀವು ಕೇಳ್ಬಹುದು, ಹೌಎವರ್ ಯು ವಿಶ್ ಅಂದ್ರೆ ಲಿಟ್ರಲಿ ಹೆಂಗ್ ಬೇಕೋ ಹಂಗೆ, ಎಲ್ ಬೇಕೋ ಅಲ್ಲಿ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಖುರಾನ್ ನ ಒಂದು ವರ್ಸ್ ಮಾತ್ರ ಐಸೋಲೇಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಬಾರದು. ಖುರಾನ್ ಬ್ರಾಡ್ ಪರ್ಮಿಷನ್ ಕೊಡುತ್ತೆ. ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲಾಮ್ ನಮ್ಗೆ ಆ ಪರ್ಮಿಷನ್ ನ ಬೌಂಡ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಖುರಾನ್ ಮತ್ತು ನಮ್ಮ ನಬಿಯ ಲೈಫ್, ಅವರ ಟೀಚಿಂಗ್ಸ್ ಎರಡನ್ನೂ ಟುಗೆದರ್ ನೋಡ್ಬೇಕು ನಾವು. ಪ್ರಾಫೆಟ್ ಮೊಹಮ್ಮದ್ ಸಲಾಮ್ ಅವರ ಗೈಡೆನ್ಸ್ ತುಂಬಾ ಕ್ಲಿಯರ್ ಇದೆ. ಹಸ್ಬೆಂಡ್ ವೈಫ್ ನ ಫ್ರಂಟ್ ಅಥವಾ ಬ್ಯಾಕ್ ಇಂದ ಅಪ್ರೋಚ್ ಮಾಡಬಹುದು, ಅಂದ್ರೆ ಮುಂದೆಯಿಂದ ಅಥವಾ ಹಿಂದೆಯಿಂದ ಅಪ್ರೋಚ್ ಮಾಡಬಹುದು. ಆದ್ರೆ ಸಂಭೋಗ ವೆಜಿನಲ್ ಓಪನಿಂಗ್ ಮೂಲಕ ಇರಬೇಕು, ಸ್ತ್ರೀ ಜನನಂಗ ಅಥವಾ ಯೋನಿ ಮೂಲಕ. ಸೊ ಏನ್ ಚೇಂಜ್ ಆಗ್ತಾ ಇದೆ? ಪೊಸಿಷನ್. ಏನ್ ಚೇಂಜ್ ಆಗ್ತಾ ಇಲ್ಲ? ಯಾವ ಜಾಗದಲ್ಲಿ ಮಾಡ್ತಿದ್ರ ನೀವು. ಸೊ ದ ಹೋಲ್ ಪಾಯಿಂಟ್ ಏನಂದ್ರೆ, ಡಿಫ್ರೆಂಟ್ ಪೊಸಿಷನ್ಸ್ ನ ಆಟೋಮೆಟಿಕ್ಲಿ ಹರಾಮ್ ಅಂತ ಹೇಳೋದು ಕರೆಕ್ಟ್ ಅಲ್ಲ. ಆದ್ರೆ ಏನಾದ್ರೂ ಮಾಡ್ಕೊಂಡು ಎನಿಥಿಂಗ್ ಗೋಸ್ ಅಂತ ಹೇಳೋದು ಕೂಡ ಕರೆಕ್ಟ್ ಅಲ್ಲ. ಫ್ಲೆಕ್ಸಿಬಿಲಿಟಿ ಇದೆ, ಬಟ್ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಶರಿಯಾ. ಈಗ ಒಂದು ವೆರಿ ಇಂಪಾರ್ಟೆಂಟ್ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. ನೀವು ಫ್ರಮ್ ಬಿಹೈಂಡ್ ಅಂತ ಕೇಳಿದ ತಕ್ಷಣ, ಓ ಅದು ಗುದ ಸಂಭೋಗ, ಆನಲ್ ಸೆಕ್ಸ್ ಅಂತ ಹೇಳ್ಬೋದು ನೀವು. ಖಂಡಿತ ಅಲ್ಲ. ಫ್ರಮ್ ಬಿಹೈಂಡ್ ಅಂದ್ರೆ ಪೊಸಿಷನ್ಸ್ ಅಥವಾ ಅಪ್ರೋಚ್ ನ ಡೈರೆಕ್ಷನ್, ಅಂದ್ರೆ ಹಿಂದೆಯಿಂದ ಅಂತ. ಹಿಂದೆಯಿಂದ ಅಪ್ರೋಚ್ ಮಾಡೋದು ಅಂದ್ರೆ ಗುದ ಸಂಭೋಗ ಅಂತ ಖಂಡಿತ ಅಲ್ಲ. ಇದೆರಡು ಟೂ ಡಿಫ್ರೆಂಟ್ ಥಿಂಗ್ಸ್. ಸೊ ಹಸ್ಬೆಂಡ್ ವೈಫ್ ನ ಹಿಂದೆ ಪೊಸಿಷನ್, ರೇರ್ ಪೊಸಿಷನ್ ಇಂದ ಅಪ್ರೋಚ್ ಮಾಡಬಹುದು, ಆದ್ರೆ ಸಂಭೋಗ ಎಲ್ ಮಾಡಬೇಕು? ವೆಜೈನಲ್, ಸ್ತ್ರೀ ಜನನಂಗ ಯೋನಿಗೆ. ಸೊ ರೇರ್ ಪೊಸಿಷನ್ ಅಂದ್ರೆ ಹಿಂದಿನ ಪೊಸಿಷನ್ ಇಸ್ ನಾಟ್ ಈಕ್ವಲ್ ಟು ಆನಲ್ ಇಂಟರ್ ಕೋರ್ಸ್. ಹಿಂದೆ ಇಂತ ಅಂತ ನಾನು ಹೇಳಿದ್ರೆ ಗುದ ಸಂಭೋಗ ಅಲ್ಲ, ಇದು ಖಂಡಿತ ಇಲ್ಲ. ಈಗ ಈ ವರ್ಸ್ಗೆ ಬ್ಯಾಕ್ ಗ್ರೌಂಡ್ ಏನ್ ಅಂತ ನೋಡೋಣ. ಮದೀನದಲ್ಲಿ ಕೆಲವರು ಜ್ಯೂಸ್ ಯಹೀದಿಗಳು ಒಂದು ಅವ್ರದ್ದು ಬಿಲೀಫ್ ಇತ್ತು. ಏನಂದ್ರೆ, ಯಾರಾದ್ರೂ ಹಸ್ಬೆಂಡ್ ಅವರ ವೈಫ್ ನ ಹಿಂದೆಯಿಂದ ಅಪ್ರೋಚ್ ಮಾಡಿದ್ರೆ ಅವರ ಮಗು ಹೊರೆಗಣ್ಣು ಆಗಿ ಜನಿಸುತ್ತೆ ಅಂತ. ಆವಾಗ ಭಗವಂತ ಸೂರ್ಯ ಬಹ್ರಾದಲ್ಲಿ, ಖುರಾನ್ ಅಲ್ಲಿ ಚಾಪ್ಟರ್ 2 ವರ್ಸ್ 223, ನಾವು ಯಾವ್ದಾದ್ರು ಲಾಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡಿದ್ರೆ ಅದನ್ನ ರಿವೀಲ್ ಮಾಡಿದ್ದು. ಸೊ ಈ ನರೇಷನ್ ನ ವರ್ಸ್ ನ ಕಾಂಟೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೆಲ್ಪ್ ಮಾಡುತ್ತೆ. ಇಸ್ಲಾಂ ಲಾಫುಲ್ ಮರಿಟಲ್ ಇಂಟರ್ ಕೋರ್ಸ್ ನ ಒನ್ ಪರ್ಟಿಕ್ಯುಲರ್ ಪೊಸಿಷನ್ಗೆ ರೆಸ್ಟ್ರಿಕ್ಟ್ ಮಾಡಲ್ಲ. ಆದ್ರೆ ಅಗೇನ್, ರೇರ್ ಪೊಸಿಷನ್ ಅಂದ್ರೆ ಹಿಂದಿನ ಇಂದ ಅಪ್ರೋಚ್ ಮಾಡೋದಂದ್ರೆ ಆನಲ್ ಇಂಟರ್ ಕೋರ್ಸ್ ಅಲ್ವೇ ಅಲ್ಲ. ಈಗ ಆಬ್ವಿಯಸ್ ಕ್ವಶನ್ ನೀವು ಕೇಳ್ಬಹುದು, ಹೌಎವರ್ ಯು ವಿಶ್ ಅಂತ ಅಂದ್ರೆ ಎನಿಥಿಂಗ್ ಗೋಸ್ ಅಲ್ವಾ? ಅಬ್ಸಲ್ಯೂಟ್ಲಿ ಅಲ್ಲ. ಫಸ್ಟ್ ಕ್ಲಿಯರ್ ಬೌಂಡ್ರೀಸ್ ಇದೆ. ಆನಲ್ ಇಂಟರ್ ಕೋರ್ಸ್ ಪ್ರಾಹಿಬಿಟೆಡ್, ಅಂದ್ರೆ ಗುದಾ ಸಂಭೋಗ ನಿಷೇಧ ನಿಷೇಧ ನಿಷೇಧ. ಪ್ರಾಫೆಟ್ ಮೊಹಮ್ಮದ್ ಅವರು
ಆನಲ್ ಇಂಟರ್ ಕೋರ್ಸ್ ನ ಬಗ್ಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಡೈರೆಕ್ಟ್ ಆಗಿ ಗುದಾ ಸಂಭೋಗ ನಿಷೇಧ ಅಂತ. ಸೊ ಡಿಸ್ಟಿಂಕ್ಷನ್ ಸಿಂಪಲ್, ಡಿಫ್ರೆಂಟ್ ಪೊಸಿಷನ್ಸ್ ಭಂಗಿಗಳು ಪರ್ಮಿಷನ್ ಇದೆ, ಆದ್ರೆ ಗುದಾ ಸಂಭೋಗ ನಿಷೇಧ. ಅಂಡ್ ಒನ್ಸ್ ಅಗೇನ್, ಹಿಂದಿನ ಪೊಸಿಷನ್ ಅಂಡ್ ಗುದಾ ಸಂಭೋಗ ಎರಡು ಸೇಮ್ ಥಿಂಗ್ ಅಲ್ಲ. ಇನ್ನೊಂದು ಕ್ಲಿಯರ್ ಬೌಂಡ್ರಿ ಇದೆ, ಮೆನ್ಸ್ಟ್ರುಯೇಷನ್. ಭಗವಂತ ಸೂರ್ಯ ಅಲ್ ಬಹ್ರಾ ಚಾಪ್ಟರ್ 2 ವರ್ಸ್ 22 ಅಲ್ಲಿ ಹೇಳಿದ್ದಾರೆ, ಮೆನ್ಸ್ಟ್ರುಯೇಷನ್ ಸಮಯದಲ್ಲಿ, ಪೀರಿಯಡ್ ಸಮಯದಲ್ಲಿ ಲೈಂಗಿಕ ಸಂಭೋಗಗಳನ್ನು ನಿಷೇಧ ಮಾಡಿದ್ದಾರೆ. ಮತ್ತು ಪ್ರಾಫೆಟ್ ಅದೇ ಹೇಳ್ತಾರೆ ನೋಡಿ, ಲೈಂಗಿಕ ಸಂಭೋಗ ನಿಷೇಧ ಇದ್ರೆ ಅದ್ ಬಿಟ್ಟು ನೀವು ಬೇರೆ ಎಲ್ಲ ಮಾಡ್ಬೋದು. ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹಸ್ಬೆಂಡ್ ಮತ್ತು ವೈಫ್ ಕಂಪ್ಲೀಟ್ಲಿ ಸಪರೇಟ್ ಆಗಿ ಇರಬೇಕು ಅಂತ ಅಲ್ಲ. ಅಫೆಕ್ಷನ್, ಕ್ಲೋಸ್ನೆಸ್ ಮತ್ತು ಅದರ್ ಫಾರ್ಮ್ಸ್ ಆಫ್ ಇಂಟಿಮೆಸಿ ಅದೆಲ್ಲ ಫಾರ್ಬಿಡನ್ ಅಲ್ಲ. ಆದ್ರೆ ಇಂಟರ್ ಕೋರ್ಸ್ ಅಂದ್ರೆ ಸಂಭೋಗ ಮಾಡೋದು ಲೈಂಗಿಕ, ಅದು ನಿಷೇಧ ಮಾತ್ರ. ನೀವು ಅವ್ರ ಜೊತೆ ತಿನ್ಬಹುದು, ಮಲ್ಗ್ಬಹುದು, ಮಾತಾಡ್ಬಹುದು, ಅವ್ರು ನಿಮ್ಗೆ ಊಟನೂ ಮಾಡಾಕ್ಬಹುದು, ನಾವು ಅದನ್ನು ತಿನ್ಬಹುದು. ಸೊ ಇನ್ನೊಂದ್ ಏನ್ ಹೇಳ್ತಾರೆ ಸ್ಕಾಲರ್ಸ್, ನಿಫಾಸ್ ಅಂದ್ರೆ ಪೋಸ್ಟ್ ನೇಟಲ್ ಬ್ಲೀಡಿಂಗ್, ಅಂದ್ರೆ ಡೆಲಿವರಿ ಆದ್ಮೇಲೆ ಬ್ಲೀಡಿಂಗ್ ಆಗತ್ತಲ್ಲ, ಆ ಸಮಯದಲ್ಲಿನೂ ಲೈಂಗಿಕ ಸಂಭೋಗಕ್ಕೆ ನಿಷೇಧಗಳು ಹಾಕಿದ್ದಾರೆ. ಸೊ ಫ್ಲೆಕ್ಸಿಬಿಲಿಟಿ ಇದೆ, ಆದ್ರೆ ಬೌಂಡ್ರೀಸ್ ಕೂಡ ಇವೆ. ಈಗ ನೀವು ಕೇಳ್ಬಹುದು, ಡಿಫ್ರೆಂಟ್ ಪೊಸಿಷನ್ಗೆ ಸೈಂಟಿಫಿಕ್ ಬೆನಿಫಿಟ್ಸ್ ಏನಿದೆಯಪ್ಪ? ಡಿಫ್ರೆಂಟ್ ಪೊಸಿಷನ್ಸ್ ಮ್ಯಾರಿಡ್ ಕಪಲ್ಸ್ಗೆ ಕಂಫರ್ಟ್, ಪ್ರಿಫರೆನ್ಸ್ ಮತ್ತು ಫಿಸಿಕಲ್ ವೇರಿಯೇಷನ್ ಕೊಡುತ್ತೆ. ಏನೇನ್ ಫಿಸಿಕಲ್ ಬೆನಿಫಿಟ್ಸ್ ಇದೆ ಗೊತ್ತಾ ನಿಮ್ಗೆ? ಸ್ಟಿಮ್ಯುಲೇಷನ್, ಮಸಲ್ ಇನ್ವಾಲ್ವ್ಮೆಂಟ್, ಫಿಸಿಕಲ್ ಕ್ಲೋಸ್ನೆಸ್, ಕಂಟ್ರೋಲ್ ಆಫ್ ಆ ಮೂವ್ಮೆಂಟ್. ಇನ್ನ ಶಾಕಿಂಗ್ ಅಂದ್ರೆ ಸೈಕಾಲಜಿಕಲ್ ಬೆನಿಫಿಟ್ಸ್ ಕೂಡ ಇದೆ, ಇಂಟಿಮೆಸಿ ಗ್ರೇಟರ್, ಸ್ಟ್ರೆಸ್ ರಿಡಕ್ಷನ್, ಮತ್ತೆ ಸೆಕ್ಷುಯಲ್ ಮೊನಾಟನಿ ಅಂತ ಒಂದು ವರ್ಡ್ ಬಂದಿದೆ, ಟ್ರೆಂಡ್ ಆಗ್ತಾ ಇದೆ. ಅಂದ್ರೆ ರೌಟೀನ್ ಮಾಡಿ ಮಾಡಿ ಸೇಮ್ ಮಾಡಿ ಮಾಡಿ ಬೋರ್ ಆಗ್ಬಿಡ್ತೀವಿ. ಸೊ ಅದನ್ನ ಎಲಿಮಿನೇಟ್ ಮಾಡತ್ತದ್ದು. ಆದ್ರೆ ಇಂಪಾರ್ಟೆಂಟ್ ಇಸ್ಲಾಮಿಕ್ ಪ್ರಿನ್ಸಿಪಲ್, ಸೈನ್ಸ್ ನಮ್ಮ ಸೋರ್ಸ್ ಆಫ್ ಹಲಾಲ್ ಮತ್ತು ಹರಾಮ್ ಅಲ್ಲ. ಹಲಾಲ್ ಅಥವಾ ಹರಾಮ್ ಡಿಸೈಡ್ ಮಾಡೋದು ನಮ್ಮ ಖುರಾನ್ ಏನ್ ಹೇಳುತ್ತೆ ಅದನ್ನ, ಮತ್ತೆ ನಮ್ಮ ನಬಿ ಲೈಫ್ ಅವ್ರ ಟೀಚಿಂಗ್ಸ್ ನ. ಸೈನ್ಸ್ ಅಡಿಷನಲ್ ವಿಸ್ಡಮ್ ಅಥವಾ ಬೆನಿಫಿಟ್ ಎಕ್ಸ್ಪ್ಲೇನ್ ಮಾಡುತ್ತೆ, ಅಲ್ಹಮ್ದುಲಿಲ್ಲಾ. ಆದ್ರೆ ಅದು ಸಪ್ಲಿಮೆಂಟರಿ ಇನ್ಫಾರ್ಮೇಶನ್ ಮಾತ್ರ. ನಮ್ಮ ಫಸ್ಟ್ ಕ್ವೆಶನ್, ಸೈನ್ಸ್ ಏನ್ ಹೇಳುತ್ತೆ ಹೇಳಪ್ಪ ನಾನು ಮಾಡ್ತೀನಿ ಅಂತ ಅಲ್ಲ, ನಮ್ಮ ಭಗವಂತ ಏನ್ ಹೇಳಿದ್ದಾರೆ, ನಮ್ಮ ಮೆಸೆಂಜರ್ ಏನ್ ಹೇಳಿದಾರೆ, ಅದನ್ನ ಎರಡು ನೋಡ್ಕೊಂಡು ಅದನ್ನ ಫಸ್ಟ್ ನೋಡೋದು ನಾವು. ಇಲ್ಲಿ ಒಂದು ಬ್ಯೂಟಿಫುಲ್ ಪಾಯಿಂಟ್ ಇದೆ, ನೀವು ಥಿಂಕ್ ಮಾಡ್ಬೋದು, ಇಸ್ಲಾಂ ಫಿಸಿಕಲ್ ಡಿಸೈರ್ ನ ಬ್ಯಾಡ್ ಅಂತ ನೋಡತ್ತೆ. ಖಂಡಿತ ಅಲ್ಲ. ಪ್ರಾಫೆಟ್ ಮುಹಮ್ಮದ್ ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ಯಾರಾದ್ರೂ ಮನುಷ್ಯ ಅವರ ಇಚ್ಛೆಯನ್ನು ಹಲಾಲ್ ವೇ ಅಲ್ಲಿ ಫುಲ್ಫಿಲ್ ಮಾಡ್ಕೊಂಡ್ರೆ ಅವ್ರಿಗೆ ಅದಕ್ಕೂ ಅವ್ರಿಗೆ ಇದಿದೆ, ಏನಿದೆ, ರಿವಾರ್ಡ್ಸ್ ಇದೆ. ಹರಾಮ್ ವೇ ಅಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಸಿನ್ನು, ಪಾಪ ಅಲ್ವಾ? ಆತರ ಹಲಾಲ್ ವೇ ಅಲ್ಲಿ ಮಾಡ್ಕೊಂಡ್ರೆ ಅದಕ್ಕೆ ನಿಮ್ಗೆ ಪುಣ್ಯನೂ ಸಿಗತ್ತೆ. ಸುಬ್ಹಾನಲ್lah. ಸೊ ಇಸ್ಲಾಂ ಲಾಫುಲ್ ಮ್ಯಾರಿಟಲ್ ಇಂಟಿಮೆಸಿನ ಡರ್ಟಿ ಅಥವಾ ಶೇಮ್ಫುಲ್ ಅಂತ ಟ್ರೀಟ್ ಮಾಡಲ್ಲ. ಹಲಾಲ್ ವೇ ಅಲ್ಲಿ ಮದುವೆ ಆಗಿ ಮ್ಯಾರಿಟಲ್ ಇಂಟಿಮೆಸಿ, ಅದಲ್ಲಿ ಕೂಡ ನಿಮಗೆ ಪುಣ್ಯ ಸಿಗತ್ತೆ, ನಿಮ್ಗೆ ಅದು ನೇಕಿ ರಿವಾರ್ಡ್ ಎಲ್ಲ ಸಿಗ್ತಾ ಇರತ್ತೆ. ಸೊ ಎಲ್ಲಾನ ಒಂದೇ ಸತಿ ಟುಗೆದರ್ ಹಾಕಿದ್ರೆ ನಾವು, ಕೆನ್ ಎ ಮುಸ್ಲಿಂ ಮ್ಯಾರಿಡ್ ಕಪಲ್ ಯೂಸ್ ಡಿಫರೆಂಟ್ ಪೊಸಿಷನ್? ಕೆನ್ ಮ್ಯಾರಿಡ್ ಕಪಲ್ಸ್ ಯೂಸ್, ಮುಸ್ಲಿಂ ಮ್ಯಾರಿಡ್ ಕಪಲ್ಸ್ ಯೂಸ್ ಅಂದ್ರೆ ಮದುವೆ ಆಗಿರೋ ಮುಸ್ಲಿಂ ಕಪಲ್ಸ್ ಡಿಫರೆಂಟ್ ಪೊಸಿಷನ್ ಯೂಸ್ ಮಾಡಬಹುದಾ? ಹೌದು. ಕುರಾನ್ ಚಾಪ್ಟರ್ 2 ವರ್ಸ್ 223 ಅಲ್ಲಿ ಇದರ ಬ್ರಾಡ್ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಹೌಎವರ್ ಯು ವಿಶ್ ಅಂತ ಪ್ರಾಫೆಟ್ ಆ ಪರ್ಮಿಷನ್ ನ ಕ್ಲಾರಿಟಿ ಮಾಡುತ್ತಾರೆ. ಡಿಫ್ರೆಂಟ್ ಪೊಸಿಷನ್, ಹಿಂದೆ ಇಂತ ಮುಂದೆ ಇಂತ ಅದೆಲ್ಲ ಮಾಡ್ಬೋದು, ಆದ್ರೆ ಅದು ವೆಜಿನಲ್, ಸ್ತ್ರೀ ಜನನಂಗ ಯೋನಿಗೆ ಮಾತ್ರ. ಅಂದ್ರೆ ಟೂ ಕ್ಲಿಯರ್ ರೆಡ್ ಲೈನ್ ಇದೆ. ಆನಲ್ ಇಂಟರ್ಕೋರ್ಸ್ ಅಂದ್ರೆ ಗುದ ಸಂಭೋಗ ನಿಷೇಧ, ಅದು ಇಂಟರ್ಕೋರ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಪೀರಿಯಡ್ಸ್ ಅಲ್ಲಿ ಮಾಡೋದು ಅದು ನಿಷೇಧ. ಸೊ ಇಸ್ಲಾಂ ನ ಪೊಸಿಷನ್ ನೀದರ್ ಒನ್ಲಿ ಒನ್ ಪೊಸಿಷನ್ ಇಸ್ ಅಲೌಡ್, ಅದು ಅಲ್ಲ. ಎನಿಥಿಂಗ್ ಗೋಸ್, ಅದು ಕರೆಕ್ಟ್ ಆನ್ಸರ್ ಇಲ್ಲ. ಏನ್ ಕರೆಕ್ಟ್ ಆನ್ಸರ್ ಅಂದ್ರೆ ಫ್ಲೆಕ್ಸಿಬಿಲಿಟಿ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಶರಿಯಾ. ಸೊ ಇಫ್ ಯು ರಿಮೆಂಬರ್ ಜಸ್ಟ್ ಒನ್ ಲೈನ್ ನೀವು ಎಂಟೈರ್ ವಿಡಿಯೋ ರಿಮೆಂಬರ್ ಮಾಡಿದ್ರೆ, ಪೊಸಿಷನ್ ನಲ್ಲಿ ಫ್ಲೆಕ್ಸಿಬಿಲಿಟಿ, ಶರಿಯಾ ಬೌಂಡ್ರೀಸ್ ನಲ್ಲಿ ಸ್ಟ್ರಿಕ್ಟ್ನೆಸ್. ಡಿಫರೆಂಟ್ ಲಾಫುಲ್ ಪೊಸಿಷನ್ಸ್, ಎಸ್. ಭಂಗಿಗಳು, ಎಸ್. ಅನಲ್ ಇಂಟರ್ಕೋರ್ಸ್, ನೋ. ಗುದ ಸಂಭೋಗ, ನೋ. ಇಂಟರ್ಕೋರ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಪೀರಿಯಡ್ಸ್ ಟೈಮ್ ಅಲ್ಲಿ ಸೆಕ್ಸ್, ನೋ. ಲಾಫುಲ್ ಮ್ಯಾರೇಜ್, ಲಾಫುಲ್ ಇಂಟರ್ಕೋರ್ಸ್ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಭಗವಂತ, ಎಸ್. ಸೊ ನಿಮ್ಮ ಕ್ವೆಶನ್ಗೆ ಫೈನಲ್ ಟೇಕ್ ಅವೇ ಇದು, ಅಲ್ಲಾ ಏನ್ ಹಲಾಲ್ ಮಾಡಿದ್ದಾನೋ ಅದನ್ನ ಹಲಾಲ್ ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಅವ್ರು ಏನ್ ಹರಾಮ್ ಮಾಡಿದಾರೋ ಅದನ್ನ ನಾವು ಮಾಡಲ್ಲ. ಎಸ್ಪೆಷಲಿ ಪರ್ಸನಲ್ ಆರ್ ಸೆನ್ಸಿಟಿವ್ ಕ್ವೆಶನ್ ಬಂದಾಗ ರ್ಯಾಂಡಮ್ ಇಂಟರ್ನೆಟ್ ಒಪಿನಿಯನ್ಸ್ ಫಾಲೋ ಮಾಡೋಕ್ಕಿಂತ ಕುರಾನ್ ಏನ್ ಹೇಳುತ್ತೆ, ನಮ್ಮ ನಬಿ ಟೀಚಿಂಗ್ಸ್ ಏನು, ಅವ್ರ ಲೈಫ್ ಏನು ಅಂತ ನಾವು ನೋಡಿ, ದಿನ ನಮ್ಮ ಕಲ್ಚರ್ ಅಸಂಪ್ಷನ್ಸ್ ಅಥವಾ ಇಂಟರ್ನೆಟ್ ಒಪಿನಿಯನ್ಸ್ ಇಂದ ನಾವು ಫಾಲೋ ಮಾಡಂಗಿಲ್ಲ. ಸೊ ಒಬ್ಬ ರೈಟ್ ಇಸ್ಲಾಂ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮುಸ್ಲಿಂನ ನೋಡ್ಬೇಡಿ, ಕುರಾನ್ ಏನ್ ಹೇಳುತ್ತೆ ಮತ್ತೆ ಪ್ರಾಫೆಟ್ ಮುಹಮ್ಮದ್ ಅವರ ಲೈಫ್, ಅವರ ಟೀಚಿಂಗ್ಸ್ ಅನ್ನು ನೋಡ್ಬೇಕು. ಹೋಪ್ ನಾನು ನಿಮ್ ಕ್ವೆಶನ್ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನಂತ ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ನಿಮ್ಗೆ ಇನ್ನೇನಾದ್ರು ಸಿಮಿಲರ್ ಕ್ವಶನ್ಸ್ ಇದ್ರೆ ಇಸ್ಲಾಂ ಬಗ್ಗೆ ಕೇಳಿ, ಅದು ನಾನು ಕನ್ನಡದಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ
ಜೈ ಹಿಂದ್, ಜೈ ಕರ್ನಾಟಕ.